ನಮಸ್ಕಾರ ಸ್ನೇಹಿತರೆ, ನಿಮಗೂ ಕೂಡ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಆಮಂತ್ರಣ ಪತ್ರಿಕೆ ಹಾಗೆಯೇ ಅಕ್ಷತೆ ಬಂದಿದ್ದರೆ ಅದನ್ನು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಮೂಡಿರುತ್ತೆ. ನೀವು ಇದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಬಿಟ್ಟು ಅಥವಾ ದೇವ್ರ ಕೋಣೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ದಿನಾಲೂ ಪೂಜೆ ಮಾಡಬಹುದು. ಹಾಗೆಯೇ ಅದಕ್ಕೆ ಧೂಪವನ್ನು ಬೆಳಗ್ಬಿಟ್ಟು 108 ಸಾರಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅನ್ನೋವಂತಹ ಜಪವನ್ನು ಮಾಡ್ಬೋದು. ಅದ್ರ ಜೊತೆಗೆ ಹನುಮಾನ್ ಚಾಲೀಸ ಅಥವಾ ಯಾವುದೇ ರಾಮಾಯಣ ಚರಿತಮಾನಸ ಅಥವಾ ಸುಂದರಕಾಂಡದ್ದು ಒಂದು ಚೌಪಾಯಿಗಳನ್ನು ಹೇಳಿಬಿಟ್ಟು ಅದರೊಟ್ಟಿಗೆ ಪೂಜೆ ಮಾಡ್ಬೋದು. ಈ ಅಕ್ಷತೆಯನ್ನು 22ನೇ ತಾರೀಕು ಶ್ರೀರಾಮ್ ಲಲ್ಲಾನ ಪ್ರಾಣ ಪ್ರತಿಷ್ಠೆ ಆದಮೇಲೆ ನೀವು ಮಾಡುವಂಥ ಅಡುಗೆಯಲ್ಲಿ ಈ ಅಕ್ಷತೆಯನ್ನು ಬೆರೆಸಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬಹುದು. ಹಾಗೆಯೇ ಅವತ್ತಿನ ದಿನ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಹೇಳಿಬಿಟ್ಟು ಒಂದು ಸಾಮೂಹಿಕ ಪಠಣವನ್ನು ಕೂಡ ಮಾಡ್ಬೋದು. ಹಾಗೆಯೇ ಸಂಜೆ ನೀವು 5 ದೀಪಗಳನ್ನು ಮನೆಯ ಹೊರಗಡೆ ಬೆಳಗ್ಬಿಟ್ಟು ಶ್ರೀರಾಮ್ ಲಲ್ಲಾನ ಸ್ವಾಗತಿಸೋ ರೀತಿಯಲ್ಲಿ ದೀಪಾವಳಿ ಆಚರಿಸ್ಬಹುದು.